ತಕೊಂಡ್ರು, ಕೆಲವರು ಇದು ಬರುತ್ತೆ ಅಂತ ಹೇಳಿ ಇದಕ್ಕೆ ದುಡ್ಡು ಖರ್ಚಾಗತ್ತೆ ಅಂತ ಹೇಳಿ ಅದಕ್ಕೆ ಒಂದ್ಸತಿ ಔಷಧಿ ಹೊಡೆಯೋದು, ಆಮೇಲೆ ಹುಲ್ ಕಟಿಂಗ್ ಮಾಡೋದು, ಕೆಲವರು JCPಯಲ್ಲಿ ಕೊಚ್ಚಿ ಹಾಕಿದ್ರು, ಏನೆಲ್ಲ ಉಳುಮೆ ಮಾಡಿದ್ರು, ಏನೇನೋ ಮಾಡಿದ್ರು. ರೈತರು ಮಾಡದೇ ಇರೋ ಕೆಲಸನೇ ಇಲ್ಲ. ಅದು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅಂತೂ ಏನೇನೋ ಪ್ರಯತ್ನ ಮಾಡಿದ್ರು. ಕೆಲವು ಕಡೆ ಬಂದಿದೆ, ಕೆಲವು ಕಡೆ ಇನ್ನು ಹೋಗ್ತಾ ಇದೆ. ಯಾಕಂದ್ರೆ ಗೊಬ್ಬರದಲ್ಲಿ ಅದರಲ್ಲಿ ಇದರಲ್ಲಿ ಒಂದು ಹೋದ್ರೆ ಸಾಕು, ಅದು ನಿರಂತರವಾಗಿ ಆಗುತ್ತೆ. ಎಷ್ಟೇ ಕಿತ್ತರೂ ಅದು ಚಿಕ್ಕ ಬೇರು ಉಳಿದ್ರು ಮತ್ತೆ ಹುಟ್ಟುತ್ತೆ. ಈ ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ. ಹಾಗಾದ್ರೆ ಇದು ನಮ್ಗೆ ನಿಜವಾಗೂ ತೊಂದರೆ ಕೊಡುತ್ತಾ? ಇದಕ್ಕೆ ಧನಲಕ್ಷ್ಮಿ ಗಿಡ ಅಂತ ಯಾರ ಹೆಸರು ಹೇಳ್ತೇನೋ, ಆದ್ರೆ ಇದು ಲಕ್ಷ್ಮಿ ತರ ನಮ್ಗೆ ಕೆಲಸ ಮಾಡುತ್ತಾ ರೈತರಿಗೆ? ಆ ತರ ಮಾಡ್ಬೇಕಿದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಒಂದು ಚಿಕ್ಕದಾಗಿ ಮಾತನಾಡೋಣ ಅಂತ. ಎಷ್ಟೋ ಜನ ರೈತರಿಗೆ ಇನ್ನೂ ಈ ಟೆನ್ಷನ್ ಇದೆ. ನಾನು ಎಷ್ಟೋ ಕಡೆ ಎಲ್ಲ ತೋಟ ಅದು ಇದೆಲ್ಲ ನೋಡೋಕ್ ಹೋದಾಗ ಅವ್ರು ಹೇಳ್ತಾರೆ, ಅಯ್ಯೋ ಇದೊಂದು ಕ್ಲಿಯರ್ ಮಾಡೋಕ್ ಆಗುದಿಲ್ಲ, ಇದೊಂದು ಮುಗ್ಸೋಕ್ ಆಗುದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತಾರೆ.